ಸೊ ಆಫೀಸ್ ನೋಡಿ ಖುಷಿ ಆಕತ್ತೆ. ಕಾಂಗ್ರಾಟ್ಸ್. ಥ್ಯಾಂಕ್ ಯು. ಜನವರಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರು, ಚಾನಲ್ ಹೊಸದಾಗಿದ್ರೆ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಆ್ಯಕ್ಚುಲಿ ಅದರ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡತ್ತಿದ್ರಿ. ಬಟ್ ಏನು ಮಾಡೋದು ಅಂದಂಗೆ ನಿನ್ನೊಂದು ಪ್ರಶ್ನೆ ಕೇಳಿದ್ದೆ, ಯಾರ್ಯಾರು ಯಾವ ಊರಿಂದ ನೋಡತ್ತೀರಂತ. ಯಾರು ನಿನ್ನ ಉತ್ತರ ಕೊಟ್ಟಿಲ್ಲ, ಇವತ್ತ ಕೊಡ್ರಿ. ಎಸ್, ಬಂದೆ. ಆಫೀಸ್ ಬಾಗ್ಲ ತೆಗೆದೆ. ಖರೇನೆ ಭಾಳ ಖುಷಿ ಆಗ್ತದೆ ಆಫೀಸ್ ಬಾಗ್ಲ ತೆಗ್ಯಾಕ. ಬಂದೆ. ಲೆಟ್ಸ್ ಸಿ ಎಷ್ಟು ದೊಡ್ಡದಾಗ್ತದೆ. ಸೊ ನಿಮ್ಮ ಅಣ್ಣ ಹೇಳೋದು ಇಷ್ಟ, ಪ್ರಯತ್ನ ಅಂತೂ ಮಾಡ್ಕೋತಾನೆ ಇರಬೇಕು. ಯಾವಾಗ ಎಲ್ಲಿ ಲೈಫ್ನಾಗ ಎಷ್ಟು ಮೇಲೆ ಹೋಗ್ತೀವಿ ದೇವ್ರಿಗೆ ಗೊತ್ತು. ಬಟ್ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೇನೆ ರೀ, ನೀವು ಯಾರು ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ಹಾರ್ಡ್ ವರ್ಕ್ ಅಲಾಂಗ್ ವಿತ್ ಕನ್ಸಿಸ್ಟೆನ್ಸಿ, ಯಾವುದೋ ಫೀಲ್ಡ್ ಇರಲಿ ಏನೇ ಇರಲಿ, ನಿಮ್ಗೆ ಅದ್ರಾಗ ಸಕ್ಸಸ್ ಸಿಗಾಕನ ಬೇಕು. ಬರ್ರಿ, ಲೆಟ್ಸ್ ಕಂಟಿನ್ಯೂ. ಈಗ ನೆಕ್ಸ್ಟ್ 1.5 ತಾಸು ಪಟ ಕೋರ್ಸ್ ಶೂಟ್ ಮಾಡೋಣ ಅಂತ. ಸೊ ಆಫೀಸ್ ನೋಡಿ ಖುಷಿ ಆಕತ್ತೆ. ಇದನ್ನು ಲೈಟ್ ಹಚ್ಚಿಲ್ ತಡ್ರಿ, ಭಾಳ ದಿನ ಆಯ್ತು ಇದನ್ನು ಹಚ್ಚೋಣ. ಸೊ ಇದು ಹಿಂಗೈತಿ, ಇದು ಹಿಂಗೈತಿ. ಝೂಮ್ ಮಾಡಿ ತೋರಿಸ್ತೀನಿ. ನೈಸ್. ಸೊ ಚಲೋ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಾ. ಚಲೋ ಅನಿಸ್ತಿಲ್ಲ ಕೂಡ ಅಂದಂಗೆ. ಆ್ಯಕ್ಚುಲಿ ಏನಪ್ಪ ಅಂದ್ರೆ, ಈ ಚೇರ್ ಒಂದು ಚೇಂಜ್ ಮಾಡ್ಬೇಕ್ರಿ, ನೋಡೋಣ ಅಂತ. ಈಗ ಪುಣಾಕ್ ಹೊಂಟೇವೆ ಸ್ವಲ್ಪ ದಿವಸದಾಗ. ಸೊ ಪುಣಾಕ್ ಹೋಗಿ ಬಂದು ಈ ಚೇರ್ ಕೂಡ ಚೇಂಜ್ ಮಾಡೋದಂತ. ಎಲ್ಲ ಈ ಆಫೀಸ್ನ ಎಲ್ಲ ಹೊಸ ರೀತಿ, ಈ ಚೇರ್ ಒಂದು ಬಿಟ್ಟು. ಸೊ ಯಾ, ಇಷ್ಟು ದಿವ್ಸದಿಂದ ಪೆಂಡಿಂಗ್ ಇತ್ತಿದೆ. ಈಗ ನೀಟಾಗಿ ಹಾಕಿ ಫೈನಲಿ ಇದ್ರಾಗಿಂದ ಫ್ಯಾನ್ ಒಂದು ಹೆಂಗೆ ಯೂಸ್ ಮಾಡೋದು ಗೊತ್ತಾಗ್ಬೇಕು. ಅದೊಂದು ಗೊತ್ತಾದ್ರೆ ಚಲೋ ಆಗ್ತದೆ. ಬಿಲ್ಡಿಂಗ್ ಈಗ ಲೈಟ್ ಹಾಕ್ಸ್ಬೇಕಂತಂದತಿ, ನೆನಪ ಆಗವಲ್ತು ಎಷ್ಟು ತಂದತಿ ಅಂತೇಳಿ. 1 2 3 ಇದು ಹಿಂಗೆ ಕುಂತತಿ. ಹಿಂಗೆ ಬಿಲ್ಡಿಂಗ್ ಮೇಲೆ ಕೆಳಗೆ ಫುಲ್ ಲೈಟ್. ನಮ್ಮ ಮನೆ ಅಲ್ಲ, ನಮ್ಮ ಆಫೀಸದ್ದು ಇಂಟೀರಿಯರ್ ಮಾಡಿದ ಆರ್ಕಿಟೆಕ್ಟ್ ಮ್ಯಾರೇಜ್ ಐತೆ. ಸೊ ಗೋಯಿಂಗ್ ಟು ಹಿಸ್ ಮ್ಯಾರೇಜ್. ಹೋಗೋಣ ಅಂತ ಪಟ ಬರ್ತಾ. ಆ್ಯಕ್ಚುಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದೈತೆ, ಯಾಕಂದರೆ ನಾಳೆ ಒಂದು ಮಸ್ತ್ ಇವೆಂಟ್ ಐತಿ. ಈ ವ್ಲಾಗು ನಾಳೆ ವ್ಲಾಗ್ ಕೂಡಿ ಬರ್ತಲ್ಲ ಗೊತ್ತಿಲ್ಲ. ನಾಳೆ ನಿಮ್ಮ ಅಣ್ಣನ ಜೈನ್ ಗ್ರೂಪ್ ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕದವರು ವಿಕಾಸ್ ಅವ್ರ ಗೆಸ್ಟಾಗಿ ಕರೆದಾರ. ಸೊ ಅಲ್ಲಿ ಹೊಂಟೇನಿ. ಸೊ ಆಂಟರ್ಪ್ರಿನರ್ಶಿಪ್ಪು, ಆಮೇಲೆ ಕ್ರಿಯೇಟರ್ಸ್ ಅದ್ರ ಬಗ್ಗೆ ಮಾತಾಡೋದೈತಿ. ನನಗೂ ಗೊತ್ತಿಲ್ಲ ಟಾಪಿಕ್, ಇವತ್ತು ಸಂಜೆಗೆ ಗೊತ್ತಾಗ್ತೈತಿ. ಸೊ ಲೆಟ್ಸ್ ಸಿ. ಸೊ ನಿಮ್ಮ ಅಣ್ಣ ಹಾಕಿ ಸ್ಪೀಕರ್ ಪ್ಲಸ್ ಚೀಫ್ ಗೆಸ್ಟಾಗಿ ಹೊಂಟ, ನೋಡೋಣ. A few moments later. ಇಲ್ಲಿ ಡ್ರೆಸ್ ತೊಗೊಳಕ್ಕೆ ಬಂದಿದ್ದೆ ರೀ, ಬಟ್ ನನಗೆ ಅವ ಸೇಮ್ ನೋಡಿ ಇನ್ನೂರದೇನು ಸ್ಟಾಕ್ ಅಪ್ಡೇಟ್ ಆಗಿಲ್ಲ. ಹಿಂಗಾಗಿ ಈಗ ಮತ್ತೆ ಎಲ್ಲಿ ಬೇರೆ ಕಡೆ ಹೋಗ್ಬೇಕು ಏನು. ಸೂರಜ್ ನನ್ನ ಮದ್ವೆದು ಹಾಕೋಬೋದಲ್ಲ ಮ್ಯಾಲಿಂದ ಅಷ್ಟೇ. ಫಸ್ಟ್ ಕ್ಲಾಸ್ ಚಿಲ್ಡ್ ಸೋಲ್ ಕಡೆ ಹೊಡೆದು ರೀ. ಸ್ನೇಹಿತರೆ, ಇವತ್ತೊಂದು ಇವೆಂಟ್ ಐತಿ, ಹೊಂಟೇನಿ. ಸೊ ಫಸ್ಟ್ ಕ್ಲಾಸ್ ಚಪಾತಿ ಮಾಡ್ಯಾರಂತ. ಸೊ ಚಪಾತಿ ತಿನ್ನೋಂತ ಎಗ್ ತಿನ್ಬೇಕಾಗಿತ್ತು, ಬಟ್ ಯಾರು ಬಾಯ್ಲ್ ಮಾಡ್ಕೊಂಡು ಕೊಂಡವರು. ಪಲ್ಯನ ಯಾಕೆ ಮಜೆದಾರ್ ಕಾಣೋಲ್ತ. ಸೊ ಅಟ್ಲೀಸ್ಟ್ ಮೊಸರು ಚಟ್ನಿ ಸಿಕ್ಕರೆ ಮಜಾ ಬರ್ತೈತಿ. ಫಸ್ಟ್ ಕ್ಲಾಸ್ ಚಪಾತಿ, ಉಪ್ಪಿನಕಾಯಿ, ಪಲ್ಯ, ಮೊಸರು. ಲೆಟ್ಸ್ ಎಂಜಾಯ್ ದ ಫುಡ್. ಆಲ್ರೈಟ್ ಸ್ನೇಹಿತರೆ, ಆ್ಯಕ್ಚುಲಿ ಬ್ಲಿಂಕಿಟ್ ಎಲ್ಲ ಬಂದು ಹೆಲ್ಪ್ ಆಗವ ನನಗೆ ಗೊತ್ತಿಲ್ಲ. ಫಂಕ್ಷನ್ ಹೊಂಟಿದ್ದೆ, ಬೆಲ್ಟ್ ಸಿಗಲಿಲ್ಲ, ಬೆಲ್ಟ್ ಆರ್ಡ್ರ್ ಮಾಡಿದೆ. ಆ್ಯಂಡ್ ಟಿ ಶರ್ಟ್ ಸಣ್ಣದಾಗದಿತ್ತು, ಹೊಸ ಟಿ ಶರ್ಟ್. ಯಪ್ಪ, ಇದೇ ಟಿ ಶರ್ಟ್ ಐತೆ ನನ್ನ ಕಡೆ. ಮತ್ತು ಸೇಮ್ ಬಂತನ ಮತ್ತೆ. ಅಯ್ಯೋ, ನೋಡೋಣ ತಡ್ರಿ. ಸೇಮ್ ಬಂದ್ರೆ ಹುಚ್ಚರ ಆಟ ಆಗ್ತದೆ. ಆ್ಯಂಡ್ ದಿಸ್ ಈಸ್ ಕೂದಲ ಸೆಟ್ ಮಾಡ್ಕೊಳಕ್ಕೆ. ನಿಮ್ಮ ಅಣ್ಣನ ಕೂದಲ ಭಾಳ ಸಾಫ್ಟ್ ಅದಾವ. ಆ್ಯಂಡ್ ದಿಸ್ ಈಸ್ ಶೂಸ್ ಪಾಲಿಶ್ ಮಾಡ್ಕೊಳಕ್ಕೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಯೂನಿಕ್. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ತರ್ಸೀನಿ ಹೆಂಗೆ ಐತೆ ನೋಡೋಣ ಅಂತ. ಲಾಗ್ ಮಾಡೋಕ್ಕಾಗಲಿಲ್ಲ, ಬಟ್ ಪರವಾಗಿಲ್ಲ, ಹೋಗೋಣ ಅಂತ. ಆಲ್ರೈಟ್ ಸ್ನೇಹಿತರೆ, ಸೊ ಫಸ್ಟ್ ಟೈಮ್ ಇಲ್ಲಿ ಡ್ರೈವ್ ಮಾಡತ್ತೀನಿ ಈ ರೋಡ್ ಮೇಲೆ. ಏನಿಲ್ಲ ರೀ, ಕಾರ್ ಪ್ರಾಕ್ಟೀಸ್ ಮಾಡತ್ತಿದ್ದೆ. ಜೋಕಿಂಗ್ ಮ್ಯಾಮ್, ಜೋಕಿಂಗ್. How do you as teachers go to their level of
ಸೊ ಈ ಕಾರ್ಯಕ್ರಮ ಬಂದ್ಬಿಟ್ಟು ಏನಂತ ಹೇಳ್ತೇನೆ ನಿಮ್ಗೆ, ಇದು ಈ ಸಮಿಟ್ ಅಂಥೇಳಿ ಜೈನ್ ಗ್ರೂಪ್ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಸೇರಿ ಮಾಡಿದ್ರು. ಸೊ ಇಲ್ಲಿ ಕ್ರಿಯೇಟರ್ ಸಮಿಟ್ ಹಾಗೂ ಇನ್ನೊಂದು ಏನಪ್ಪ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಏನೇನೋ ಅದೇ ಟಾಕ್ಸ್ ಇತ್ತು. ಇಲ್ಲಿ ಚೀಫ್ ಗೆಸ್ಟ್ ಆಗಿ ಆಮೇಲೆ ಕೀ ಸ್ಪೀಕರ್ ಆಗಿ ಕರೆದಿದ್ರಿ. ನಂಗೆ ಭಾಳ ಖುಷಿ ಆಯಿತು. ಸೊ ಈಗೆಲ್ಲ ನಿಮ್ಗೆ ಗೊತ್ತೈತಿ, ಭಾಳ ತುಂಬ ಜನಕ್ಕೆ ಗೊತ್ತೈತಿ. ಸುಮಾರು ಕಾಲೇಜಸ್ಗೆ ನಾವು ಆಲ್ರೆಡಿ ಹೋಗೇನಿ ಆ್ಯಂಡ್ ಯೂನಿವರ್ಸಿಟಿಗೂ ಹೋಗೇನಿ. ಹಂಗೆ ಇವಾಗೆಲ್ಲ ಚಲೋ ನಡೆದೈತಿ. ಕ್ಲೌಡ್ ಫ್ರೇಮ್ ಸಲುವಾಗಿ ಆ್ಯಸ್ ಅ ಆಂಟ್ರಪ್ರಿನರ್ ಅಂತೂ ಗೊತ್ತಿಡಿತಾರ. ಆಮೇಲೆ ಸೋಷಿಯಲ್ ಮೀಡಿಯಾ ಸಲುವಾಗಿ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಅಂತಲೂ ಗೊತ್ತಿಡಿತಾರೆ. ಇನ್ನೂ ಕರ್ಕೊಂಡು ಹೋಗಿದ್ದೀರಿ ಇವೆಂಟ್ ನೋಡಿ ಅವರು ಖುಷಿ ಆಗಲಿ ಅಂತ ಹೇಳಿ. ಸೊ ಅವರು ಎಕ್ಸ್ ರಿಜಿಸ್ಟ್ರಾರ್ ಬಂದಾರ ಅಂತ ಹೇಳಿ ಮಮ್ಮಿಗೂ ಸನ್ಮಾನ ಮಾಡಿದರು. ಅದನ್ನು ನೋಡಿ ಖುಷಿ ಆಯಿತು. ಶ್ರೀದೇವಿ ಆ್ಯಂಡ್ ವಿನಯ್ ಅವರು ಕೂಡ ಬಂದಿದ್ರು. ಸೊ ಹೌ ವಾಸ್ ದ ಸೆಷನ್? ಮೈಕ್ ಯಾರು ಮಾತಾಡ್ತೀರಿ? ಮೈಕ್ ಇಡ್ತಾರೆ. It's really good. Nice to meet you, sir, and nice to meet you, ma'am. ಸೊ ಯು ಆರ್ ಆಲ್ ಫ್ರಮ್ ಸೆಕೆಂಡ್ ಸೆಮಿಸ್ಟರ್? Yeah, second semester engineering. ಸೊ ಜೈನ್ ಇಂಜಿನಿಯರಿಂಗ್ ಕಾಲೇಜು ಹುಡುಗರು ಸಬ್ಸ್ಕ್ರೈಬರ್ಸ್ ಅಂತ ಖುಷಿ ಆಯಿತು. ಓವರ್ ಆಲ್ ಇವೆಂಟ್ ಹೆಂಗೆ ಅನ್ನಿಸ್ತು ನಿಮ್ಗೆ? ಅಂದರೆ ವಾಟ್ ಎವರ್ ಐ ಥಿಂಕ್ ಇಟ್ ವಾಸ್ ಮೋರ್ ದೆನ್ ಅನ್ ಅವರ್ ಸೆಷನ್. It's really ಅವ್ರಿಗೂ good. ಕೊಡ್ರಿ, ಅವರು ಮಾತಾಡಲಿ ನೋಡೋಣ ಅವ್ರು ಏನಂತ. So the session was really wonderful, and we had a lot of experience by taking this as an opportunity. Having you here is such a really good experience, and thank you for coming, sir. Thank you. What about your last friend? Okay, sir, it was very good now. It's okay. Please. Okay. Okay, guys, thank you so much. All right, ಸ್ನೇಹಿತರೆ, ಸೊ ವಂಡರ್ಫುಲ್ ಸೆಷನ್ ಇತ್ತು ಆ್ಯಂಡ್ ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ರೌಡ್ ಇತ್ತು. ಸೊ ನಮ್ಗೆ ಯಾಕೋ ಈಗ ವಯಸ್ಸಾದಾಗ ನನಗೆ ವಯಸ್ಸಾದಾಗ ಅನ್ಸತ್ತಂದೆ. ಅಫ್ಕೋರ್ಸ್ ಐ ಆಮ್ ನಾಟ್ ಕಂಪೇರಿಂಗ್ ಇಟ್ ವಿತ್ ದ ಪೇರೆಂಟ್ಸ್, ಕಂಪೇರಿಂಗ್ ಇಟ್ ವಿತ್ ದ ಕಾಲೇಜ್ ಸ್ಟೂಡೆಂಟ್ಸ್ ಹೇಳ್ತಾನೆ. ಸೊ ಓವರ್ ಆಲ್ ಆ್ಯಕ್ಚುಲಿ ಇವೆಂಟ್ ವಾಸ್ ಗುಡ್. ಆ್ಯಕ್ಚುಲಿ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂದ್ರೆ, ನನಗೆ ಸ್ಟೇಜ್ ಮೇಲೆ ನಂಗೆ ಅದು 45 minutes ಸೆಷನ್ ಮಾತಾಡ್ರಿ ಅಂತ ಹೇಳಿದ್ರು ನನಗೆ ಅವರು. ಮತ್ತು ಅದು ಏನೋ ಮೋಸ್ಟ್ಲಿ ಟೈಮ್ ಲಿಮಿಟ್ ಸಂಬಂಧ ಎರಡೂ ಮಿಕ್ಸ್ ಮಾಡಿ ಕುಂಡಿಸ್ಬಿಟ್ರು ನಾನು. ಹಿಂಗೇನೋ ಆಗ್ತದೆ ಒಟ್ಟು. ಬಟ್ ಓವರ್ ಆಲ್ ಇಟ್ ವಾಸ್ ಗುಡ್ ಇವೆಂಟ್. ಕನ್ನಡ ಇಂಗ್ಲೀಷ್ ಎರಡರಾಗೂ ಮಾತಾಡಿದೆ ನಾನು. ಕಾಂಗ್ರಾಟ್ಸ್. ಕೈ ಕೊಡ್ಬೇಕು, ಎಲ್ಲಿ ಹೊಂಟಿಲ್ಲ ಹಂಗೆ. ಹೆಂಗೈತೆ ಮನಿ ಒಂದು ಶಾರ್ಟ್ ತೊಗೊಳೋಣ ಇಲ್ಲಿಂದ. ಸೊ ನನ್ನ ಕಸಿನ್ ಪ್ರಶಾಂತ್ ಪುಟ್ಟಿಯವ್ರ ಮನೆ ಚಲೋ ಐತಿ. ಓವರ್ ಆಲ್ ನಾಳೆ ಓಪನಿಂಗ್ ಐತಿ. ಡ್ರೋನ್ ಹಾರ್ಸತ್ತಾರ ನೋಡ್ರಿ. ನಾಳೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಇವತ್ತ ಒಂದೇ. ನಾಳೆ ಪುಣಾಕ್ಕೆ ಹೋಗೋದೈತೆ. ಆ್ಯಕ್ಚುಲಿ ಒಳಗೂ ಮಸ್ತ್ ಐತೆ. ಯಾವಾಗಾರ ಒಂದು ಹೋಮ್ ಟೂರ್ ಮಾಡೋಣ ಅಂತ. ಇದು ಲೈಕ್ ಅದ್ರ ವಾಕ್-ಇನ್ ಕ್ಲಾಸೆಟ್. ಓಪನ್ ಕ್ಲೋಸೆಟ್ ಇದೆ. ಅವಾಗೇ ನಾವು ಹಳೆ ಸ್ವಲ್ಪ ಮಾಡಿಸ್ಬಿಟ್ರ ಸಾಲವಲ್ಲ. ಇಷ್ಟಿಷ್ಟು ಬೇಕೀಗ ಕರೆನ ಈಗೆಲ್ಲ ಈಗ ನಡೆದವು. ಸ್ನೇಹಿತರೆ, ಶಕಿ ಭಾಳ ಆತಿ. ಬ್ಲೇಸರ್ ಹಾಕೊಂಡೇನಿ, ಬಟ್ ಏನು ಮಾಡೋದು ಈಗ. ಅಂದ್ರೆ ಫ್ಯಾಮಿಲಿ ಎಲ್ಲರಿಗೂ ಫಂಕ್ಷನ್ಸ್ ಅಂತ ಹೇಳಿದ್ರೆ ಯಾರನ್ನ ಹಿಂಗೆ ಬಂದಾಗ, ಬಟ್ ನಮ್ಮ ಆಮೇಲೆ ಪಾಪ ಯಾರಲ್ಲೇ ಮನ್ಯಾಗ ಯಾರು ಮಾಡ್ತಾರೆ ಹಂಗೆ ಅಂದ್ರೆ ಮತ್ತೆ ಯಾವಾಗ ನೈಟ್ ಔಟ್ ಮಾಡಕ್ಕೆ? ಸೂನ್, ವೆರಿ ಸೂನ್. ನೀವರೇ ಅಂತ್ಯಪ್ಪ, ಅದಕ್ಕೂ ಕರೆಯೋದಿಲ್ಲ ನೀ. ಇಲ್ಲ ಬೈ, ನೀನು ಬಿಸಿ. ನಾ ಅಂತರೂ ಅದೇನು ಬಿಡ ಅಲ್ಲಿಲ್ಲ ಆಫೀಸ ಅವರ ಸಿಗಂಗಿಲ್ಲ ಆಕ್ಚುಲಿ. ಯಾವಾಗ ಹೊಂಟಿ ಬಿಸಿನ ಇರ್ತಾನೆ ರಾಕೇಶ್. ಬಾ ನೀ ಫ್ರೀ ಇದ್ದಾಗ ಫೋನ್ ಹಚ್ತೇನೆ, ನೋಡೋಣ ಎಷ್ಟು ಸಲ ಎಷ್ಟು ಹೂ ಅಂದ್ ಎಷ್ಟು ಬರ್ತೀವಿ ನೋಡೋಣ. ಲೆಟ್ಸ್ ಸಿ. A few inches later. ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ಸೆಷನ್ ಆ್ಯಂಡ್ ಫೈನಲಿ ಐಶ್ವರ್ಯನೂ ಬಂದಾಳ. ನಾಳೆ ವಿ ಆರ್ ಗೋಯಿಂಗ್ ಟು ಪುಣೆ. ಮುಂಜಾನೆ ವಿ ಆರ್ ಗೋಯಿಂಗ್ ಟು ಪುಣೆ. ಏನು ಮರಿ ವಾಪಸ್ ಬಂದ್ರಿ? 3 ದಿವಸದಾಗ ಇಷ್ಟು ದೊಡ್ಡವ್ರಾಗ್ಬಿಟ್ಟಿರಿ. ಹೌದು, ದೊಡ್ಡ ಕೆಲಸ ಆಗ್ತಾವೆ. ಯಾಕ ಹೌದ್ರಿ? 3 ದಿನಕ್ಕೆ ದೊಡ್ಡ ಜೇನು ಮರಿ ವ್ಲಾಗ್ ಮರಿ ವ್ಲಾಗ್.
ಹೇಳ್ತಾಳ್ರಿ ನನ್ಗೆ ಕೈ ಮಾಡ್ಬೇಡ್ರಿ ಅಲ್ಲಿ ಹಾಯ್ ಮಾಡಿದ್ಲಲ್ಲ ಐಶ್ವರ್ಯಕ್ಕೆ ಆಕದೇವ್ವ ಹಂಗ್ಯಾಕೆ ಬೇಕಂಗೆ ಮಾಡತ್ತಿ ಅಮ್ಮ ಈ ಊರಿಂದ ಬಂದೇನೆ ಅಂತ ಹೇಳಾಕತ್ತಾಳ್ರಿ ಈಗ ಬಂದ್ರಿ ಬಂದ್ರಿ ಅಲ್ಲಿ ಹೋಗಿದ್ದೀರಿ ಅವ್ವ ನೀವು ಅಲ್ಲಿ ಹೋಗಿದ್ದೀರಿ ವಾಪಸ್ ಮನಿಗೆ ಬಂದ್ರಿ ನಿಮ್ಮ ಮನೆಗೆ ಅಜ್ಜಿ ಮನೆಗೆ ಹೋಗಿದ್ರಿ ಅಮ್ಮ ಅಪ್ಪ ಅಮ್ಮ ಹಂಗ್ಯಾಕೆ ಬೇಕಂಗೆ ಮಾಡತ್ತ ಅಂತ ಹೇಳಿ ಅಲ್ಲಿ ಒಂದು ಮಾಡೋದು ಒಂಥರ ಮೂವಿ ಮಾತಾಡೋ ಟ್ರೈ ಮಾಡಾಕ್ತಾಳ ಆಕೆ ಹೆಲೋ ಬೇಟಾ ಹಲೋ ನೋಡ ನೋಡಲ್ಲ ನೋಡ್ದ ಪಾಪದ ಮಕ್ಕೊಂಡಿದ್ದು ನಾನೇ ಬಂದೆ ಪುಣಾಗ ಹೋಗ್ಬೇಕು ಎಲ್ಲ ಬ್ಯಾಗನ್ನು ಈಗ ಪ್ಯಾಕ್ ಮಾಡ್ಕೊಳ್ಳೋಂತ ಯಪ್ಪ ನಾಳೆ ಮಾರ್ನಿಂಗ್ ಎದ್ದು ಈ ವ್ಲಾಗು ನಾಳೆ ವ್ಲಾಗ್ ಮಿಕ್ಸ್ ಬರ್ತತೋ ನಿನ್ನೆ ವ್ಲಾಗ್ ಇವತ್ತಿನ ವ್ಲಾಗ್ ಬರ್ತತೋ ಗೊತ್ತಿಲ್ಲ. ಸೊ ಟುಮಾರೋ ವಿ ಆರ್ ಲಿವಿಂಗ್ ಟು ಪುಣೆ. ಆಲ್ರೈಟ್ ಸ್ನೇಹಿತರೆ, ಹಿಂಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ. ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ತನೋರ್ ಅಂತಾರೆ, ಲವ್ಡ್ ಎವ್ರಿ ಸೆಕೆಂಡ್ ಆಫ್ ದಿಸ್ ವ್ಲಾಗ್. ಐ ಜಸ್ಟ್ ಲವ್ ಜೈನೂಸ್ ನೇಮ್. ಹನಿ ಹನಿ ಹನಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ವೈ ಪೀಪಲ್ ಆಸ್ಕ್ ಯಾಕೆ ಜೇನು ಅಂತ ಹೆಸರು ಇಟ್ರಿ ಅಂತ ಕೇಳ್ತಾರೆ. ಎನಿವೇಸ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಯು ಆಟ್ ಹೋಮ್. ಥ್ಯಾಂಕ್ ಯು ಸೋ ಮಚ್ ತನು ಅವರೇ. ಆ್ಯಂಡ್ ಅದ್ವಿಕ್ ಅವ್ರು ಅಂತಾರೆ, ಜೇನು ವೆರಿ ಕ್ಯೂಟ್ ಬೇಬಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸ್ನೇಹಿತರೆ, ನಾಳೆ ಮತ್ತೊಂದು ಮಗದೊಂದು ಸೂಪರ್ ಶಾರ್ಪ್ 8 ಗಂಟೆಗೆ ಸಿಗೋಣ. ನೋಡೋಣ ಪೂರ್ಣಕ್ಕೆ ಹೋಗಿ ಏನೇನು ಗದ್ದಲಾಗೋದೈತಿ ನಾಳೆ ವ್ಲಾಗ್ನ ನೋಡೋಣ ಅಂತ. 8 ತಿಂಗಳಾದ್ಮೇಲೆ ಹೊಂಟೆ ವಾಪಸ್.